ಜನಕ್ಕೆ ಇಷ್ಟ ಆಗಿರೋದು ಮತ್ತೆ ಕೋಇನ್ಸಿಡೆನ್ಸ್ ಆಶೀರ್ವಾದ ಅಪ್ಪಾಜಿ ಆಶೀರ್ವಾದ ಖಂಡಿತಮ್ಮ ಏನಿಲ್ಲ ಅಪ್ಪಾಜಿ ಯಾವ ಏನು ಹೇಳ್ತಾರೆ ಅಭಿಮಾನಿಗಳ ದೇವರು ವೈ ದೇ ಸೇ ಅಂದರೆ ಅವ್ರು ನೋಡಿ ಅಪ್ರಿಷಿಯೇಟ್ ಮಾಡಿ ಮಾಡಿದ್ರೆ ಜನಗಳಿಗೋಸ್ಕರ ಅವ್ರಿಗೆ ತಲುಪ್ತಾ ಓಕೆ ಇವತ್ತು ಯಾವುದೋ ಒಂದು ರಿವ್ಯೂಸ್ ನೋಡಿದೆ ಅದು ನಮ್ಗೆ ಹೆಮ್ಮೆ ಅನಿಸುತ್ತೆ ಅಂದರೆ ಕನ್ನಡ ಸಿನಿಮಾ ಬೇರೆ ರೀತಿಯಲ್ಲಿ ಗೆದ್ದಿದೆ ಅಂದರೆ ದಟ್ಸ್ ಅ ವೆರಿ ಗುಡ್ ಸೈನ್. ಒಂದು ಡೈರೆಕ್ಟ್ರ್ ಬಂದು ಈ ರೀತಿ ಗೆಲ್ಸಿದ್ದಾರೆ ಒಂದು ನ್ಯೂ ಫಾರ್ಮ್ಯಾಟ್ ತಗೊಂಬಂದಿದ್ದಾರೆ ಇಂಡಸ್ಟ್ರಿಗೆ ಅಂದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಯಾರು ಯೋಚನೆ ಮಾಡೋದು ಬರೀ ನಾವು ಕಮರ್ಷಿಯಲಾಗಿ ದುಡ್ಡು ಮಾಡಿಬಿಡ್ಬೋದು, ಒಂದು 5 ಫೈಟ್ ಇಡ್ಬೋದು, ಒಂದು 3-4 ಡ್ಯೂಯೇಟ್ ಇರ್ಬೋದು, ಫಾರಿನ್ಗೆ ಹೋಗಿ ಒಂದು ಫಾರಿನ್ ಸಾಂಗ್ ಮಾಡಿಬಿಡ್ಬೋದು, ಇಲ್ಲ ಒಂದು ಐಟಮ್ ಸಾಂಗ್ ಮಾಡ್ಬೋದು. ಅದೆಲ್ಲ ಹೊರತುಪಡಿಸಿ ಹಾಡುಗಳು ನೋಡಿ ರೊಮ್ಯಾಂಟಿಕ್ ಸಂಬಂಧ ಬಂದಾಗ ಏನೋ ಒಂದು ಒಂದು ಅದ್ರೇನೋ ಜಸ್ಟ್ ಲೈಕ್ ಒಂದು ವೇ ಅವ್ನ ಬದುಕಿಗೆ ಒಂದು ವೇ ಬಂತು. ಆ ಹುಡುಗಿ ಬಂತು ಮಾತಾಡ್ತು, ಅಲ್ಲಿಂದ ಒಂದು ಆ ವಾಕಿಂದ ಶುರು ಆಗುತ್ತೆ. ಯಾವ ವಾಕಿಂಗ್ ಯಾಕೆ ವಾಕ್ ಅಂತ ಹೇಳ್ತಾರೆ ಅಂದರೆ ನಾವು ವಾಕಿಂಗ್ ಮೇಕ್ಸ್ ಅವರ್ ಲೈಫ್ ಎನ್ಲೈಟನ್. ನಾವು ಎಷ್ಟು ನಡೀತೀವೋ ಆ ಪಾತ್ ಬಂದ್ಬಿಟ್ಟು ನಮ್ಗೆ ಎನ್ಲೈಟ್ ಮಾಡಿ. ಒಂದೊಂದ್ಸತಿ ಏನಾಗುತ್ತೆ ಅದು ರಿವರ್ಸ್ ಆಗುತ್ತೆ. ಬಂದು ಕೇಳಿದ್ರೆ ಲಾಸ್ಟ್ ಏನೋ ಅಗ್ರಿ ಮಾಡಿದಾಗ ಲೆಟ್ಸ್ ವೆಯ್ಟ್ ಫಾರ್ ದ ಡೆಸ್ಟಿನಿ. ದಟ್ಸ್ ಅನದರ್ ಪಾಯಿಂಟ್. ಡೈರೆಕ್ಷನ್ ಮತ್ತು ಆ್ಯಕ್ಟಿಂಗಲ್ಲಿ ನಮಗೆಲ್ಲೂ ಹೊಸದು ಒಂದು ಅನ್ನಿಸ್ತಿಲ್ಲ. ವಂಶಿ ಅವರು ಆ್ಯಕ್ಟಿಂಗ್ ಮಾಡೋದು ಡೈರೆಕ್ಷನಲ್ಲಿ ಪರ್ಫೆಕ್ಟ್ ಅಂತ ಅನ್ನಿಸ್ತು. ಅಂದರೆ ಒಂದು 4 ಸಿನಿಮಾ ಮಾಡಿ ಆ ಒಂದು ಅನುಭವ ಇರುವಂಥ ಮಾಡಿರೋದು ಅಂದರೆ ನಿವೇದಿತ ಮೇಡಮ್ ಅವ್ರದ್ದು ಸೆಲೆಕ್ಷನ್ನು ರೈಟ್ ಆಯಿತು ಅಂತ ನಿವೇದಿತ ಮೇಡಮ್ ಸೆಲೆಕ್ಟ್ ಮಾಡಿದ್ರು ಅವ್ರು ಮಾಡಬೇಕಲ್ಲ. ಯಾಕಂದರೆ ಏನೇ ನಾವು ಸೆಲೆಕ್ಟ್ ಮಾಡ್ಬೋದು, ಸಪೋರ್ಟ್ ಮಾಡ್ಬೋದು ನಾವು. ಬಟ್ ಅಪಾರ್ಟ್ ಫ್ರಮ್ ದಟ್, ಯಾಕಂದರೆ ಮೊದಲಿಂದ ನನಗೆ ಇಂಡಸ್ಟ್ರಿ ನಾನು ಬೇರೆ ವೆಬ್ ಸೀರೀಸ್ ನೋಡ್ಬೇಕಂತ ಅಂದಿದ್ದೆ ನಿವೇದಿತನೇ ನಾನು ಸ್ಟಾರ್ಟ್ ಮಾಡಿದೆ. ಆ ಕೋವಿಡಿಂದ ಹೇಳಿ ವೆಬ್ ಸೀರೀಸ್ ನೋಡ್ತೀನಿ ಮಾಡಿದೆ. ಆಮೇಲೆ ನನಗೂ ಒಂದು ವಿಷನ್ ಚೇಂಜ್ ಆಯಿತು. ಇಲ್ಲ ನಾನು ಏನು ಫಸ್ಟ್ ಹೇಳಿದ ತಕ್ಷಣ ನಾನೇನು ಕನ್ಫ್ಯೂಸ್ ಬಿಡಲ್ಲ, ನಾನು ಬೇರೆ ರೀತಿ ಮಾಡ್ಬೋದು ಅಂತ. ನನಗೂ ತಿದ್ದೋರು ಬೇಕು. ಹೇಳ್ಬೋದು ಏನಪ್ಪ ಶಿವಣ್ಣ ಹಿಂಗೆ ಹೇಳ್ತಾರೆ, ಇಲ್ಲ ನಾವು ಒಂದು ಪಾಯಿಂಟಿಂದ ಹೋಗ್ತಾ ಇರ್ತೀವಿ, ಅದರಿಂದ ಅರ್ಚೆ ಬರ್ತದೆ. ಶಿವಣ್ಣ ಸಿನಿಮಾದಲ್ಲಿ ಒಂದಿಷ್ಟು ಅಪ್ಪ ಅಂದರೆ ಅಣ್ಣವ್ರನ್ನ ನೆನೆಸುವಂಥ ಪ್ರಯತ್ನ ಕೂಡ ಆಗಿದೆ. ಅವ್ರ ಡೈಲಾಗ್ ಆಗಿರ್ಬೋದು, ಅಲ್ಲಲ್ಲಿ ಬಂದು ಹೋಗ್ತಾ ಇರೋದು ಅದೆಷ್ಟು ಖುಷಿ ಅನಿಸುತ್ತೆ ಅಂದರೆ ಅವಾಗಲೇ ಆ ಕಾಲದಲ್ಲಿ ಥಿಂಕ್ ಮಾಡಿದ್ದಾರೆ ನೋಡಿ. ಅವರು ಉದಯಶಂಕರ್ನ ಯಾಕೆ ನಾವು ಉದಯಶಂಕರ್ ಮಿಸ್ ಮಾಡ್ತಿದ್ದೀವಿ ಅಂದರೆ ಅವರು ಆಗಲೇ ಮುಂದಿನ ಭವಿಷ್ಯನ ಸೀಡ್ ಮಾಡಿ ಹೊಂಟೋದ್ರು. ಅದಕ್ಕೆ ಅಪ್ಪಾಜಿ ವಿಷ್ಣುವರ್ಧನ್ ಅವ್ರಿಗೆಲ್ಲ ಯಾಕೆ ನಾವು ಆ ಸಿನಿಮಾಗಳನ್ನ ರೆಫರೆನ್ಸ್ ತಗೋತೀವಿ ಅಂದರೆ ಅವ್ರು ಮಾಡೋಂಥ ಒಂದೊಂದು ಪಾತ್ರ ಒಂದೊಂದು ಇದೆಯಲ್ಲ, ದಟ್ ವಿಲ್ ಆಲ್ವೇಸ್ ಹೆಲ್ಪ್ ದ ಅಪ್ಕಮಿಂಗ್ ಪೀಪಲ್ಸ್. ಅದು ಒಂದು ಇನ್ಸ್ಪಿರೇಷನ್. ಪ್ರೊಡಕ್ಷನ್ ವಿಚಾರದಲ್ಲಿ ಎಲ್ಲೂ ಕಾಂಪ್ರಮೈಸ್ ಇಲ್ಲ. ಮತ್ತು ಹೊಸದೊಂದು ಲೋಕ ತಕ್ಕೊಂಡಿದ್ದಾರೆ. ಕಲರ್ ಕಾಂಬಿನೇಷನಲ್ಲಿ ಆ ಗ್ರೇಡಿಯಂಟ್ಸ್ ಆಗಲಿ ಮತ್ತು ಕ್ಯಾಮ್ರಾ ವರ್ಕಲ್ಲಿ ತುಂಬ ಪ್ರೊಡಕ್ಷನ್ ವಿಚಾರದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲದೆ ಸಿನಿಮಾ ಮಾಡಿಕೊಟ್ಟಿದ್ದಾರೆ ನಿವೇದಿತ ಅವರು. ಸೊ ಪ್ರೊಡಕ್ಷನ್ ಮೊದಲ ಸಿನಿಮಾ ನಮ್ಮ ಪ್ರೊಡಕ್ಷನ್ನು ಆಮೇಲೆ ವಂಶಿ ಅವ್ರ ಡೈರೆಕ್ಟರ್ ಆ್ಯಕ್ಟರ್ ಆಗಿ ಮಾಡಬೇಕು. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಡೂ ಬೋತ್. ಸೊ ವಿ ಜಸ್ಟ್ ಸಪೋರ್ಟೆಡ್ ದಮ್ ಅಷ್ಟೇ. ಉಳಿದೆಲ್ಲ ಅವರೇ ಮಾಡ್ಕೊಂಡಿದ್ದಾರೆ. ದಟ್ಸ್ ನಾಟ್ ಇಂಟರ್ಫಿಯರೆನ್ಸ್ ಏನೂ ಇರಲಿಲ್ಲ. ಸೊ ವಿ ಹ್ಯಾವ್ ಗಿವನ್ ದಮ್ ದ ಕಂಪ್ಲೀಟ್ ಸಪೋರ್ಟ್ ಟು ಆಲ್ ಆಫ್ ದಮ್. ಆ್ಯಂಡ್ there are so many things which are nice in the movie. Inside when we go, we think of Vamshi and go. While we come out, we are saying Vicky's too. So that is very nice. Like that, and his cameo is very good. And 5 ನಿಮಿಷ ಕೊಟ್ಟರು ಡೈರೆಕ್ಟ್ ಅಷ್ಟೇ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಇಟ್ಸ್ ವೆರಿ ನೈಸ್. ಆನ್ ದಿ ಹೋಲ್ feel that one man show. It's Vamshi's. ಪ್ರೊಡಕ್ಷನ್ ವಿಚಾರದಲ್ಲಿ ಏನಾದ್ರು ಟಿಪ್ಸ್ ಕೊಟ್ಟಿದ್ರಾ ನಿವೇದಿತ ಅವರಿಗೆ ಅಂತ? ಏನಾದ್ರು ಟಿಪ್ಸ್ ಕೊಟ್ಟಿದ್ರಾ ಅಂತ? ಪ್ರೊಡಕ್ಷನ್ ವಿಚಾರದಲ್ಲಿ ನಾವು ಡಿಸ್ಕಸ್ ಏನಾಗುತ್ತೆ ಈ ಬರ್ತ್ಡೇ ಇನ್ಸಿಡೆಂಟ್ ಹೇಳ್ತಾರೆ. ನನಗೂ ಅದೇನಾಗುತ್ತೆ ಅಂದರೆ ಎವ್ರಿ ಇಯರ್ ಬಂದಾಗ 40 ವರ್ಷ ಆಗೋದು, ಬಟ್ ಬಂದರೆ 50 ವರ್ಷ ಆಗೋದು ಇಷ್ಟು ವಯಸ್ಸು. ಅಂದರೆ ಆ ವರ್ಡ್ಸ್ ಇದೆಯಲ್ಲ, ಅದು ಎಷ್ಟೇ ವರ್ಷ ಅವ್ರು ಇಲ್ಲ ಅಂದ್ರೂ ಅದು ರಿಂಗ್ ಆಗ್ತಾ ಇರುತ್ತೆ. ನನಗೆ 60 ವರ್ಷ ಆಯಿತು, ಅಪ್ಪಾಜಿ ಇದ್ರೆ ಹಿಂಗೆ ಹೇಳ್ಬೋದಲ್ಲ. ಯಾವಾಗ ನೆನಪಿದ್ರೆ ಬದುಕಬೇಕಷ್ಟೇ. ಇದ್ರಲ್ಲಿ ಬಂದ್ಬಿಟ್ಟು ಹೆಂಗೆ ಬದುಕೋದನ್ನು ತೋರಿಸಿದ್ದಾರೆ. ದಟ್ಸ್ ವಾಟ್ ವಿ ಹ್ಯಾವ್ ಟು ರಿಲೇಟ್ ಅವರ್ಸ್. ಒಬ್ಬೊಬ್ಬರು ರಿಲೇಟ್ ಆದಾಗ ಏನಾಗುತ್ತೆ ಅಂದರೆ ಸ್ಟೋರಿ ಚೆನ್ನಾಗಿ ಅರ್ಥ ಆಗುತ್ತೆ. ನೋಡಬೇಕಂದ್ರೆ ಬಿಡಬೇಕು. ವಿಷನ್ ಥಾಟು ದಟ್ ವಾಸ್ ರಿಯಲಿ ಬ್ರಿಲಿಯಂಟ್. ಸೊ ಅದಕ್ಕೆ ಎಷ್ಟು ಖರ್ಚಾಯ್ತು ಅಂತ ನೋಡಬಾರ್ದು, ಎಷ್ಟು ಕರೆಕ್ಟಾಗಿ ಮಾಡಿದ್ದೀವಿ. ಸಿನ್ಸಿಯಾರಿಟಿ ಇರಬೇಕು ಮಾಡಬೇಕಾದ್ರೆ. ಏನೋ ಸುಮ್ಮನೆ ಖರ್ಚು ಮಾಡೋದಲ್ಲ, ಬಟ್ ಸಿನ್ಸಿಯರಾಗಿ ಮಾಡಿದ್ದೀವಿ. ಜನ ಇವತ್ತು ಅಷ್ಟು ಮಟ್ಟಿಗೆ ರಿವ್ಯೂಸ್ ತುಂಬ ಚೆನ್ನಾಗಿ ಬರ್ತಾ ಇದ್ದಾರೆ. ವಿ ಆರ್ ವೆರಿ ಹ್ಯಾಪಿ. ಆ್ಯಂಡ್ ಜನ ಬಂದು ನೋಡಬೇಕು.
ಯಾಕಂದರೆ ಆ ಫೀಲ್ ಆಫ್ ದ ಫಿಲ್ಮ್ ಶುಡ್ ದೇ ಶುಡ್ ಅಂಡರ್ಸ್ಟ್ಯಾಂಡ್ ಈ ರೀತಿ ಸಿನಿಮಾನು ಹಿಂಗೆ ಮಾಡ್ತಾರಲ್ಲ ಇಲ್ಲಿ ಅನ್ನೋದು ಬರುತ್ತೆ. And one more thing is we have to talk about Rachana Inder also. Whatever she has done, it's very cute. The duet song between both of them, it's very nice, very neat. So I like that also. ವೆರಿ ನೀಟ್ ವೆರಿ ನೀಟ್ ನಮ್ಮ ಬಿಟ್ಟು ಅಂತ ಓಕೆ ಆ್ಯಕ್ಚುಲಾಗಿ ಆ ಸಾಂಗ್ ನೋಡಿ ಡ್ಯಾನ್ಸ್ ಅಂದರೆ ಆಡಂಬರವಾಗಿಲ್ಲ ಸಾಫ್ಟ್ನೆಸ್ಸು ಆ ಒಂದು ಬ್ಯೂಟಿಫುಲ್ ಸ್ಟೈಲ್ ಅದು ರಾಹುಲ್ ಮಾಸ್ಟರ್ಗೆ ಹ್ಯಾಟ್ಸ್ ಆಫ್ ವೇ ಆ್ಯಂಡ್ ವೇ ದ ಬೋತ್ ಆಫ್ ದೆಮ್ ಆರ್ ಡ್ಯಾನ್ಸ್ ಇಟ್ಸ್ ವೆರಿ ಗುಡ್. ನೋಡೋಕ್ಕೆ ಸಿಂಪಲಾಗಿ ಕಾಣುತ್ತೆ ಬಟ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಆ ಫೀಲ್ಗೆ ಆಡಿದ್ದಾರೆ. ವಂಶಿ ಅವರು ಡ್ಯಾನ್ಸ್ ಬರಲ್ಲ ಅಂತಿದ್ರು, ಬಟ್ ಬೋತ್ ಆಫ್ ದೆಮ್ ಆರ್ ಡನ್ ವೆರಿ ವೆಲ್. ಈ ರೀತಿ ಚೊಚ್ಚಲ ಸಿನಿಮಾ ಈ ರೀತಿ ಒಂದು ಒಳ್ಳೆಯ ರೆಸ್ಪಾನ್ಸ್ ನಿಮ್ಮ ಕಥೆ ಆಯ್ಕೆ ಬಗ್ಗೆ ಜನ ಮಾತಾಡೋದು. ಯಾಕಂದರೆ ಅಣ್ಣ ಹೇಳಿದಾಗೆ ಯಾವುದೇ ರೀತಿ ಸಿನಿಮಾನಾದರೂ ಮಾಡ್ಬೋದಾಗುತ್ತೆ, ಕಾಡುವಂಥ ಸಿನಿಮಾ ಮಾಡೋದು ಮೊದಲ ಸಿನಿಮಾ ಸಿಗೋದು ಒಂದು